ಜೈ बोलो भारत माता की ಜೈ ನಮ್ಮ ಕೆರೆ ನಮ್ಮ ಹಕ್ಕು ನಮ್ಮ ಕೆರೆ ನಮ್ಮ ಹಕ್ಕು ಉಳಿಸಿ ಉಳಿಸಿ ಕೆರೆಯನ್ನು ಉಳಿಸಿ 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 ಕೆರೆಯನ್ನು ಉಳಿಸಿ ನಮ್ಮ ಹಕ್ಕು ನಮ್ಮ ಕೆರೆ ನಮ್ಮ ಹಕ್ಕು ಉಳಿಸಿ ಉಳಿಸಿ ಕೆರೆಯನ್ನು ಉಳಿಸಿ 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 ಕೆರೆಯನ್ನು ಉಳಿಸಿ ಮುಂದಿನ ಪೀಳಿಗೆಗಾಗಿ ಮುಂದಿನ ಮುತ್ತನ್ನಲ್ಲೂರು ಅಮಾನಿ ಕೆರೆ ನಿನ್ನೆ ನಾವೊಂದು ಎಲ್ಲ ಸಾರ್ವಜನಿಕರು ಸಂಘಟನಾಕಾರರು ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ಒಂದು ಸಭೆ ಸೇರಿ ಸುಮಾರು ಈ ಮುತ್ತನ್ನಲ್ಲೂರು ಅಮಾನಿ ಕೆರೆಯ ಅಭಿವೃದ್ಧಿ ಬಗ್ಗೆ ಮತ್ತು ಈ ಕೊಳಚೆ ನೀರು ನಮ್ಮ ಅಮಾನಿ ಕೆರೆಯ ಒಂದು ಜಮೀನಿಗೆ ಹೋಗಿ ರೈತರಿಗೆ ಬಹಳ ತೊಂದರೆ ಆಗಿದೆ. ಅದರ ಬಗ್ಗೆ ನಿನ್ನೆ ಒಂದು ಮೆಸೇಜ್ ಹಾಕಿದ್ವಿ. ರೈತರು ಸಹ ನಾವು 9 ಗಂಟೆಗೆ ಬರೋಕ್ಕಾಗಲ್ಲ ಅಂತ ಪಾಪ ಹೇಳಿದ್ರು. ಅವ್ರಿಗೆ ಒಂದು ನಾವು ಕ್ಷಮೆ ಕೇಳ್ತಾ 10-10:30 ಆಯಿತು. ಈಗ ನಾವೊಂದು ಎಲ್ಲ ಸಾರ್ವಜನಿಕರು ಒಂದು ತೀರ್ಮಾನ ಮಾಡ್ತಾ ಇದ್ದೀವಿ. ಏನಪ್ಪಾ ಅಂದ್ರೆ, ಈಗಾಗಲೇ ನಮಗೆ ಪಂಚಾಯಿತಿಗೂ ಸಹ ಮೊನ್ನೆ ಒಂದು ಸುತ್ತೋಲೆ ಬಂದಿತ್ತು. ನಮ್ಮ ಮೀಟಿಂಗಲ್ಲಿ ಪ್ರಸ್ತಾವನೆ ಆಯಿತು. ಸರ್ಕಾರದ ಅಧಿಕಾರಿಗಳು ಈ ಬೇಸಿಗೆ ಕಾಲದಲ್ಲಿ ಒಳ್ಳೆ ನೀರನ್ನು ಕೊಡಬೇಕು ಜನಗಳಿಗೆ, ಸಾಂಕ್ರಾಮಿಕ ರೋಗಗಳು ಬರುತ್ತೆ, ಎಚ್ಚೆತ್ಕೊಳ್ಳಿ ಅಂತ ಪಂಚಾಯತಿಗೆ ಸರ್ಕಾರಿ ಅಧಿಕಾರಿಗಳು ಒಂದು ಲೆಟರ್ ಕಳಿಸ್ತಾರೆ. ಆದ್ರೆ ನಮ್ಮ ಗ್ರಾಮದಲ್ಲಿ ಒಳ್ಳೆ ನೀರು ಕೊಡಕ್ ಸಾಧ್ಯವಾಗ್ತಾ ಇಲ್ಲ. ಯಾಕೆ ಅಂದ್ರೆ ಅದೇ ಅಧಿಕಾರಿಗಳು ಇವತ್ತಿನ ದಿವಸ ಇಂಡಸ್ಟ್ರಿಯಲ್ ಏರಿಯಾ ಇರೋ ನೀರನ್ನ ಒಂದು ಸಣ್ಣ ಕಾಲುವೆ ಮಾಡ್ಕೊಂಡು ಬಂದು ನಮ್ಮ ಮುತ್ತನ್ನಲ್ಲೂರು ಕೆರೆಯಿಂದ ಆಚೆ ಬಿಟ್ಬಿಟ್ಟಿದ್ದಾರೆ. ಆ ನೀರು ಅಮಾನಿ ಕೆರೆಯಲ್ಲಿ ಎಲ್ಲ ರೈತರ ಜಮೀನಲ್ಲಿ ಹರಿದಾಡ್ತಾ ಇದೆ. ಅದೇ ನೀರಿನಲ್ಲಿ ಅದೇ ನೀರಿನ ಪಕ್ಕದಲ್ಲೇ ನಮ್ಮ ಅಳಬೊಮ್ಮಸಂದ್ರ ಗ್ರಾಮಕ್ಕೂ ಸಹ ಒಂದು ಬೋರ್ವೆಲ್ ಇದೆ. ಬಂದು ನೋಡ್ಬೋದು ಅಧಿಕಾರಿಗಳು ಯಾರು ತಪ್ಪು ಮಾಡ್ತಾ ಇದ್ದಾರೆ, ಯಾವ ರೀತಿ ಆಗ್ತಾ ಇದೆ ಅಂತ. ಆ ನೀರನ್ನ ನಾವು ಜನಗಳಿಗೆ ಇವತ್ತು ಕೊಡ್ತಾ ಇದ್ದೀವಿ. ನೀವು ನೋಡಿದ್ರೆ ಪಂಚಾಯತಿಗೆ ಲೆಟರ್ ಹಾಕ್ತೀರಾ, ಒಳ್ಳೆ ನೀರು ಕೊಡಿ, ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿ ಅಂತೀರಾ. ತಪ್ಪು ಮಾಡ್ತಾ ಇರೋದು ಯಾರು? ಅದನ್ನ ನಾವು ಯಾವ ರೀತಿ ನಾವು ಅದನ್ನ ಬಗೆಹರಿಸಬೇಕು ಅಂತ ಗೊಂದಲದಲ್ಲಿದ್ದೀವಿ. ದಯವಿಟ್ಟು ಅಧಿಕಾರಿಗಳು ಒಂದು ನಿಯೋಗ ಬನ್ನಿ ನಮ್ಮ ಕೆರೆ ಬಳಿ ಯಾವ ರೀತಿ ಇದೆ, ಆ ವಾಸನೆಯಲ್ಲಿ ಜನ ಯಾವ ರೀತಿ ಬದುಕ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗ್ಬೇಕಾಗಿದೆ. ನಾವೊಂದ್ಸಲಿ ಹೋರಾಟ ಮಾಡಿದಾಗ ಸುಮಾರು 400 ಕೋಟಿ ಮೇಲೆ ಇರಬೇಕು ಫೈನ್ ಹಾಕಿದ್ರಿ, ಬಹಳ ಸಂತೋಷ ಆಯ್ತು. ಅದು ಹೈಕೋರ್ಟ್ ಅಲ್ಲೋ ಸುಪ್ರೀಂ ಕೋರ್ಟ್ ಅಲ್ಲೋ ಒಂದು ಆರ್ಡರ್ ಆಯ್ತು. ಆ ಕಚಡ ನೀರು ಬಿಟ್ಟಿರೋದ್ರಿಂದ ಆ ಫ್ಯಾಕ್ಟ್ರಿ ಅವ್ರಿಗೆ ಹಾಕಿದ್ರು, ಅದರ ಅಭಿವೃದ್ಧಿಗೆ ಬಳಸಿ ಅಂತ ಹೇಳಿದ್ರು. 5 ಕೋಟಿ ಅನುದಾನ ಈಗ ನಮ್ಮ ಕೆರೆಗೆ ಅಭಿವೃದ್ಧಿಗೆ ಅಂತ ಕೊಟ್ಟಿದ್ದಾರೆ. ಒಬ್ಬ ಕಾಂಟ್ರಾಕ್ಟ್ ಬಂದ್ರು, ಬಹಳ ಸಂತೋಷ. ಬಟ್ ಅವ್ರು ಬೋರ್ಡ್ ಹಾಕಿ DPR ಕೊಡಿ ಅಂತ ಕೇಳಿದ್ರು. ಅವ್ರು ಕೊಡ್ತೀವಿ ಅಂತ ಕೊಡ್ಲಿಲ್ಲ. ಆದ್ರೇನು ಸಹ ನಮ್ಮ ಕೆರೆಯ ಕಟ್ಟೆಯನ್ನು ಕ್ಲೀನ್ ಮಾಡಿದ್ದಾರೆ, ಬಹಳ ಸಂತೋಷ, ಒಳ್ಳೆ ನೀಟಾಗಿ ಮಾಡಿದ್ದಾರೆ. ಆದ್ರೆ ಉಳಿದ ದುಡ್ಡನ್ನ ಯಾವ ರೀತಿ ಮಾಡ್ತಾರೆ ಅಂತ ನಮ್ಗೆ ಗೊಂದಲ ಆಗಿದೆ. ಈ ಕಚಡ ನೀರನ್ನು ಇಲ್ಲಿ ಬಿಡೋ ಬದಲು ಇದಕ್ಕೊಂದು ವ್ಯವಸ್ಥೆ ಮಾಡಿ, ರೈತರ ಭೂಮಿಗಳು ಸೇಫ್ ಆಗ್ಬೇಕಂದ್ರೆ ಮುಂದೆ ಕಾಲುವೆಗಳನ್ನು ಸಹ ಮಾಡಿ. ಅದ್ರ ಜೊತೆಯಲ್ಲಿ ಇದನ್ನ ಒಂದು ನಮ್ಮೆಲ್ಲ ಸೇರಿ ಇವತ್ತು ಒಂದು ಹೋರಾಟ ಮಾಡ್ಬೇಕಂತ ಬಂದಿದ್ದೀವಿ. ಸರ್ಕಾರಕ್ಕೆ, ಅಧಿಕಾರಿಗಳಿಗೆ 3 ದಿವಸಗಳ ಕಾಲ ನಾವು ಒಂದು ಎಚ್ಚರಿಕೆಯ ಗಂಟೆಯನ್ನು ಬಾರಿಸ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಅಮಾನಿ ಕೆರೆಗೆ ನೀರು ಬಿಡಬೇಕಂದ್ರೆ ಮೊದಲ ಮುಂಜಾಗ್ರತೆ ವಹಿಸಿ. ಈ ಕಚಡ ನೀರನ್ನು ಬಿಟ್ರೆ ನಾವು ಚಂದಾಪುರದಲ್ಲಿ ಬಿಟ್ಟಂತ ನೀರಿಗೆ ಎಲ್ಲರೂ ಸಹ ಸೇರಿ ಅದನ್ನು ಬಂದ್ ಮಾಡಬೇಕಾಗತ್ತೆ. ಅದರ ಪರಿಣಾಮ ನೀವೇ ಅನುಭವಿಸಾಗುತ್ತೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಕೆರೆ ಹೋರಾಟಗಾರರಿಗೆ, ಇಲ್ಲಿ ಬಂದಿರೋರಿಗೆಲ್ಲ ನಮಸ್ಕಾರಗಳು. ಈ ದಿನ ನಾವು ಇಲ್ಲಿ ಸೇರೋದಕ್ಕೆ ಕಾರಣ, ಇದೇ ಹಿಂದೆ 2022ರಲ್ಲಿ ನಾವೊಂದು ಪಾದಯಾತ್ರೆ ಮಾಡಿದ್ವಿ ಬೊಮ್ಮಸಂದ್ರವರೆಗೂ. ಪಾದಯಾತ್ರೆ ಮಾಡಿದಾಗ ಯಾವುದೇ ಪಾದಯಾತ್ರೆ ಹೆಣ್ಣು ಮಕ್ಕಳು ಸಮೇತ ಮಾಡಿದ್ರು, ಯಾವುದೇ ಒಂದು ಅಧಿಕಾರಿ ಇದು ಆಮೇಲೆ ಬಂದಿಲ್ಲ ನಮ್ಮ ಹತ್ರ. ಹೆಂಗೆ ಅಂದ್ರೆ ಒಂದು ಕೋಣನ ಮುಂದೆ ಕಿಂದ್ರಿ ಬಾರಿಸ್ದಂಗೆ ಅಂದಂಗೆ ಎಷ್ಟೇ ಹೋರಾಟ ಮಾಡಿದ್ರು ಯಾವುದೇ ಅಧಿಕಾರಿ ಬಂದು ಯಾರೇ ಬಂದ್ರು ಒಂದ್ ಸ್ವಲ್ಪ ನೀರು ತೆಗೆದುಕೊಂಡು ಹೋದ್ರು. ಮತ್ತೆ ಅವರು ಅದು ರಾಂಗ್ ಇನ್ಫಾರ್ಮೇಶನ್ ಕೊಟ್ರು, ಚೆನ್ನಾಗಿದೆ ಕಲುಷಿತ ಆಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಇದು ಕೊಟ್ಟಿದ್ರು. ಅದಾದ್ಮೇಲೆ ಇವಾಗ ನಾವು ಮೇಲಿಂದ ಇವಾಗ ಇಲೆಲ್ಗೆ ಕೆರೆ ಆಗಿದೆ, ಚೋಳ್ರ ಕೆರೆ ಆಗಿದೆ, ಮತ್ತೆ ಮುತ್ತನ್ನಲ್ಲೂರು ಕೆರೆ, ಇದೆಲ್ಲ ಸಪರೇಟ್ ಆಗಿ ಕಾಲುವೆ ಮಾಡಿ ಬೊಮ್ಮಸಂದ್ರ ಕಲುಷಿತ ನೀರನ್ನ ಮತ್ತೆ ಎತ್ಕೊಂಡೋಗಿ ಇವಾಗ ಈ ಹಿಂದಿನ ಕೆಳಗೆ ಕೆರೆಗೆ ಬಿಡೋದು. ಆ ತಪ್ಪನ್ನ ನಾವು ಮಾಡೋದ್ ಬೇಡ. ಈ ಮೇಲೆ ಕೆರೆ ಅವ್ರು ಮಾಡಿದ್ದಾರೆ, ಅದನ್ನ ಇಲೆಲ್ಗೆ ಆಗ್ಲಿ ಚಂದಾಪುರ ಕೆರೆಯಿಂದ ಕಲುಷಿತ ನೀರು ಇನ್ನೊಂದು ಕೆರೆ ಮತ್ತೆ ಕಾಲುವೆ ಮಾಡೋದು, ಕೆಳಗೆ ಬಿಡೋದು ಅದು ಬೇಡ.
ನಮ್ಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಬೇಕು. ನಾವು ಅದಕ್ಕೋಸ್ಕರ ಈ ಮುಂದಿನ ದಿನಗಳಲ್ಲಿ ಇನ್ನ ಬೇಕಾದ ದೊಡ್ಡ ಹೋರಾಟ ಮಾಡೋಕ್ಕೂ ಸಿದ್ಧ ಇದ್ದೀವಿ. ದಯಮಾಡಿ ಅಧಿಕಾರಿಗಳು ನೀವು ಎಚ್ಚೆತ್ತು ನಮ್ಗೆ ಯಾವ ರೀತಿ ಒಳ್ಳೆ ನೀರ್ ಕೊಡ್ಬೇಕು ಅಂತ. ಇವಾಗ ಯಾವ್ದೋ ಒಂದು ಸರ್ವೆ ಪ್ರಕಾರ ಬಂದಿದೆ, ಇನ್ನು 5 ವರ್ಷ ಇದೇ ನೀರ್ ಕುಡಿದ್ರೆ 90% ಜನಕ್ಕೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ಬಿಟ್ಟು ಇದಾಗಿದೆ. ಅದು ಮುಂದಿನ ನಮ್ಮ ಮಕ್ಕಳಿಗೆ ಆ ರೀತಿ ಆಗೋದ್ ಬೇಡ ಅಂತ ಕೇಳ್ಕೊಂತ ದಯಮಾಡಿ ಇದೇ ನಮ್ಮ ಸಂಘ ನಮ್ಮ ಮುತ್ತನೂರು ಸೇವ್ ಲೇಖನ ಹೋರಾಟದಲ್ಲಿ ಇದ್ದವ್ರೆ ಕೆಲವೊಬ್ರು ಏನ್ ಮಾಡಿದ್ದಾರೆ ಅಂದ್ರೆ ಬೇರೆ ರೀತಿ ಹೋಗಿದ್ದಾರೆ. ಅವ್ರೇನು ಅಂದ್ರೆ ಯಾವ್ದೋ ರಾಜಕಾಲುವೆ ಆಯ್ತು, ನಮ್ಮ ಕೆರೆ ಕೆಳಗೆ ಇರೋ ರಾಜಕಾಲುವೆ ತೆರವು ಮಾಡ್ಕೊಡಿ, ಅದುವರೆಗೂ ನೀರ್ ಖಾಲಿ ಮಾಡಬಾರ್ದು, ಬಂದಿರೋ ದುಡ್ಡು ವಾಪಸ್ ಹೋದ್ರು ಪರವಾಗಿಲ್ಲ ಅಂತ. ನೋಡಿ ಅವ್ರಿಗೂ ಹೇಳ್ತಾ ಇದ್ದೀವಿ, ನಮ್ಗೆ ಇವಾಗ ಜನರಿಗೆ ತೊಂದರೆ ಆಗಿದೆ. ಈ ಸುತ್ತಮುತ್ತ ಗ್ರಾಮಗಳಿಗೆ ಒಂದ್ ಸೊಳ್ಳೆಗಳಾಗ್ಲಿ, ನಾವು ಕುಡಿತಾ ಇರೋ ಕಲುಷಿತ ನೀರಿಂದ ಆಗ್ಲಿ, ಒಂದು ಚರ್ಮ ರೋಗ ಆಗ್ಲಿ, ಕಣ್ಣು ದೃಷ್ಟಿ ದೋಷ ಆಗ್ಲಿ, ಎಲ್ಲ ತೊಂದರೆಗಳಾಗ್ತಾ ಇದೆ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಎಲ್ಲರೂ ಸಹಕರಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರಲ್ಲೂ ಮನವಿ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಬಂದು ಇದನ್ನೆಲ್ಲ ಖುದ್ದು ಪರಿಶೀಲನೆ ಮಾಡಿ ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಇಲ್ಲಾಂದ್ರೆ ನಾವ್ ಇನ್ನ ಉಗ್ರವಾದ ಇವಾಗ 5,70,00,000 ಅನುದಾನ ಬಿಡುಗಡೆ ಆಗಿದೆ. ಅದನ್ನ ಇವಾಗ ಕಾಂಟ್ರಾಕ್ಟ್ ಅವರು ಹಾಕ್ತೀನಿ, DPR ಹಾಕ್ತಿವಿ ಅಂತ ಹೇಳಿದ್ದಾರೆ. ಹಾಕ್ಬಿಟ್ಟು ಅವ್ರು ಏನ್ ಮಾಡ್ತಾರ ಮಾಡ್ಲಿ. ಅಂದ್ರೆ ಆ ದುಡ್ಡು ಸಾಲಲ್ಲ, ಅದು ಎಲ್ಲರಿಗೂ ಗೊತ್ತು. 5 ಕೋಟಿ ಇಷ್ಟು ದೊಡ್ಡ ಕೆರೆನ ಇಡೀ ನಮ್ಮ ಆನೇಕಲ್ಲಲ್ಲಿರೋ ಈ ಕೆರೆಗಳಲ್ಲಿ ದೊಡ್ಡ ಕೆರೆ ಮುತ್ತನೂರು ಕೆರೆ, ಅದು ಸಾಲಲ್ಲ ಅಂತ ಎಲ್ಲರಿಗೂ ಗೊತ್ತು. ಅರ್ಧ 2 ಭಾಗ ಮಾಡ್ಕೊಳ್ಳಿ, 2 ಭಾಗ ಮಾಡ್ಕೊಂಡು ಒಂದು ಭಾಗ ಕ್ಲೀನ್ ಮಾಡ್ಲಿ, ಆಮೇಲೆ ಇನ್ನೊಂದು ಭಾಗಕ್ಕೆ ಅಕಸ್ಮಾತ್ ಬೇರೆಯವ್ರ ಹತ್ರ ನಾವು ಹೋಗೋಣ. ಇವಾಗ ನಮ್ಮ ಸಚಿವರು ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ, ಅವ್ರ ಹತ್ರ ಹೋಗೋಣ. ಅವರು ಇದ್ರ ಬಗ್ಗೆ ಮೊದಲು ಚರ್ಚೆ ಮಾಡಿ ಇವಾಗ ಹಣ ಬಿಡುಗಡೆ ಮಾಡಿಸಿದ್ದಾರೆ. ನಮ್ಗೆ ಸಾಲಲ್ಲ ಅಂತ ಕೇಳೋಣ. ಅದು ಬಿಟ್ಟು ಇವಾಗ ಅಭಿವೃದ್ಧಿನೇ ಮಾಡೋದು ಬೇಡ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ನಾವು ಇಲ್ಲಿ ಸುತ್ತಮುತ್ತ ಹಳ್ಳಿಗಳವರು ತುಂಬಾ ತೊಂದರೆ ಅನುಭವಿಸ್ತಾ ಇದ್ವಿ. ದಯಮಾಡಿ ಇದು ಅಧಿಕಾರಿಗಳು ನೋಡಿ ನಮ್ಗೆ ಮುಂದಿನ ದಿನಗಳಲ್ಲಿ ನ್ಯಾಯ ಒದಗಿಸ್ಕೊಡ್ಬೇಕು. ಇಲ್ಲಾಂದ್ರೆ ದೊಡ್ಡ ಉಗ್ರವಾದ ಹೋರಾಟ ಮುಂದಿನ ದಿನಗಳಲ್ಲಿ ಮಾಡ್ಬೇಕು ಅಂತ ಎಚ್ಚರಿಸ್ತಾ ಈ ಕೆಲವರು ಸಮಾಜಗಳಿಗೆ ಹಾಕಿದ್ರೆ ಏನು ರಾಜಕಾಲುವೆ ತಿರುಗು ಮಾಡಿ ಆಮೇಲೆ ಕೆರೆ ಅಭಿವೃದ್ಧಿ ಮಾಡಿ ಅಂತ. ಹೌದು, ಅದನ್ನೇ ನಾನು ಆವಾಗ್ಲೇ ಹೇಳಿದ್ದೇನಂದ್ರೆ ಅವರು ಬೇರೆ ಯಾರು ಅಲ್ಲ, ಇದೇ ನಾವು ಸೇವ್ ಲೇಕ್ ಅಂತ ಹೋರಾಟ ಮಾಡಿದ್ದ ನಮ್ಮ ಜೊತೆನಲ್ಲಿ ಇದ್ದವ್ರೆ. ಏನು ಅಂದ್ರೆ ಅವರು ಅರ್ಥ ಮಾಡ್ಕೋಬೇಕು. ಅವರು ಮುತ್ತನೂರು ಕೆರೆಯಿಂದ ಕೆಳಗೆ ಆಲ್ಗಣ್ಣಿಗೆ ಹೋಗುವ ರಸ್ತೆ ಇದೆ. ಸುಮಾರು 106 ವರ್ಷಗಳ ಹಿಂದೆ ಅದು ರಸ್ತೆ ಕಾಲುವೆನಂತೆ ಇದ್ದಿದ್ದು. ನಾವು ಹುಟ್ಟಿಲ್ಲ ಅವಾಗ, ಕಾಲುವೆನಂತೆ ಇದ್ದಿದ್ದು. ಅವ್ರೇನ್ ಮಾಡೋದು, ಫಸ್ಟ್ ಅದನ್ನ ತೆರವುಗೊಳಿಸಿ ಅದನ್ನ ಕಾಲುವೆ ಮಾಡಿಸಿ ಆಮೇಲೆ ನೀರ್ ಬಿಡಿ. ಇವಾಗ ಎಷ್ಟು ವರ್ಷ ಮುಂದಿನ ದಿನಗಳಲ್ಲಿ ಅದಕ್ಕೂ ಹೋರಾಟ ಮಾಡೋಣ. ನಾವು ಅದೇ ಹೇಳ್ತಾ ಇದೀವಿ, ಮುಂದಿನ ದಿನಗಳಲ್ಲಿ ಅವ್ರ ಜೊತೆನೂ ಅದಕ್ಕೂ ಹೋರಾಟ ಮಾಡೋಣ. ಇವಾಗ ಇದಕ್ಕೂ ಯಾವುದೇ ರೀತಿನಲ್ಲಿ ಅಡ್ಡಿ ಪಡಿಸಬಾರ್ದು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಂತ ಇದೀವಿ. ತಾಲೂಕಿನ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಿರಿಯರು ಮತ್ತು ಕಿರಿಯರು, ಎಲ್ಲ ಯುವ ಮುಖಂಡರು, ಹೋರಾಟ ಮುಖಂಡರಿಗೆ ವಿಶೇಷವಾಗಿ ಇವತ್ತು ಮಾಧ್ಯಮ ಗೋಷ್ಠಿಯ ವಿಚಾರವೇನಂತ ಹೇಳಿದ್ರೆ, ನಮ್ಮ ಆನೇಕಲ್ ತಾಲೂಕಿನಲ್ಲಿ ಅತಿ ದೊಡ್ಡ ಕೆರೆ ಮುತ್ತನೂರು ರಾಮಾಯಣ ಕೆರೆ. ಇದೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಕೆರೆ ಸಂಪೂರ್ಣವಾಗಿ ಕಲುಷಿತವಾಗಿದೆ. ಇದಕ್ಕೆ ಮೂಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಬೊಮ್ಮಸಂದ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೆಲವು ಪ್ರತಿಷ್ಠಿತ ಕಾರ್ಖಾನೆಗಳು ಮತ್ತು ಪ್ರತಿಷ್ಠಿತ ಆಸ್ಪತ್ರೆಗಳು, ಇವರು ಸಂಪೂರ್ಣವಾಗಿ ಅಲ್ಲಿನ ಒಂದು ಏನು ಆ ಗಲೀಜನ್ನ ಮತ್ತು ತ್ಯಾಜ್ಯವನ್ನ ಆ ಚಂದಾಪುರದ ಚೋಳ್ರ ಕೆರೆಗೆ ಹರಿಸುವುದರ ಮುಖಾಂತರ ಅದರಿಂದ ನಮ್ಮ ಮುತ್ತನೂರು ಕೆರೆ ಬಂದು ಸಂಪೂರ್ಣವಾಗಿ ಕಲುಷಿತವಾಗಿದೆ. ಈ ಕಲುಷಿತವಾಗಿರ್ತಕ್ಕಂಥ ಕೆರೆ ವಿಚಾರವಾಗಿ ಸುಮಾರು 6-7 ವರ್ಷಗಳಿಂದ ಕೂಡ ನಿರಂತರವಾಗಿ ಮುತ್ತನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಹಳ್ಳಿಯ ಸಾರ್ವಜನಿಕರು ಹೋರಾಟಗಳನ್ನು ಮಾಡಿ ಸರ್ಕಾರದ ಒಂದಷ್ಟು ಕಣ್ಣು ತೆರೆಸ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಅದಾದ್ಮೇಲೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಈ ಹಿಂದಿನ ಸರ್ಕಾರದಲ್ಲಿ ಹೌಸಲ್ಲಿ ಕೂಡ ಮಾತಾಡಿದ್ರು, ಮುತ್ತನೂರು ಕೆರೆ ಸಂಪೂರ್ಣವಾಗಿ ಕಲುಷಿತವಾಗಿದೆ ಅಂತ. ಆಗಿನ ಸಚಿವರು ಒಂದು ತಪ್ಪು ಹೇಳಿಕೆಯನ್ನು ಕೊಟ್ಟರು, ಇಲ್ಲ ಕಲುಷಿತವಾಗಿಲ್ಲ, ಅದು ಯಾವುದೋ ಚಂದಾಪುರದಲ್ಲಿ ಕೆಲವು ಮನೆಗಳು ಬಿಡ್ತಕ್ಕಂಥ ನೀರಿಂದ ಅಂತೇಳಿ. ಆದರೂ ಕೂಡ ನಮ್ಮ ಎಲ್ಲ ಗ್ರಾಮಸ್ಥರ ಹೋರಾಟದ ಪ್ರತಿಫಲವಾಗಿ ಇವತ್ತು ಒಂದು 5,70,00,000 ಅನುದಾನ ಬಿಡುಗಡೆ ಆಗಿದೆ. ಈ 5,70,00,000 ಅನುದಾನ ಬಿಡುಗಡೆ ಮಾಡಿರೋದಕ್ಕೆ ನಾವೆಲ್ಲರೂ ಗ್ರಾಮಸ್ಥರು ಸರ್ಕಾರಕ್ಕೆ ಮತ್ತು ಅದಕ್ಕೆ ಹೋರಾಟ ಮಾಡಿದಂಥವರಿಗೆ, ಬಿಡುಗಡೆ ಮಾಡಿದಂಥ ಎಲ್ಲ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ, ಈಗ ಪ್ರಸ್ತುತ ಇವತ್ತಿಂದ ಸರ್ಕಾರದ ಒಂದು ಏನು ಬಜೆಟ್ ಅಧಿವೇಶನ ಆಗ್ತಾ ಇದೆ, ನಮ್ಗೆ ಇನ್ನೊಂದು 20 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಕ್ಕೊರಲಾಗಿದೆ. ನಾವೆಲ್ಲರೂ ಕೂಡ ನಮ್ಮ ಹಿರಿಯರಾದಂಥ ನಮಗೆ ಬೆನ್ನೆಲುಬಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಸಾಹೇಬ್ ಮುಖಾಂತರ ನಮ್ಮ ಉಪ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ತಕ್ಕಂಥ ಕೆಲಸವನ್ನ 2-3 ದಿನದಲ್ಲೇ ಮಾಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಎಲ್ಲರ ಸಮ್ಮುಖದಲ್ಲಿ ಮಾಡಬೇಕು ಅಂತ. ಯಾಕಂತ ಹೇಳಿದ್ರೆ ಈಗ ಇನ್ ಟೈಮ್ ಅದು
ನಾವು ಪ್ರತಿ ವರ್ಷ ಪೂರ್ತಿ ಹೋರಾಟ ಮಾಡೋಕ್ಕೂ ಈಗ ಕೇಳೋದಕ್ಕೂ ವ್ಯತ್ಯಾಸ ಇರುತ್ತೆ. ಈಗ ಬಿಡುಗಡೆ ಮಾಡ್ತಕ್ಕಂಥ ಸಂದರ್ಭ ಈಗ ಒಂದು 20-30 ಕೋಟಿ ನಮ್ಗೆ ಬಿಡುಗಡೆ ಮಾಡ್ಬೇಕು ಅಂತ. ಪ್ರಸ್ತುತ ಈಗ 5,70,00,000 ಕಾಮಗಾರಿ ಏನಾಗಿದೆ, ಈಗಾಗಲೇ 2 ತಿಂಗಳು ಆಗಿದೆ. ಇನ್ನು 4 ತಿಂಗಳಲ್ಲಿ ಕೆಲಸ ಮುಗಿಬೇಕು. ಮತ್ತೆ 2-3 ತಿಂಗಳಲ್ಲಿ ಮಾನ್ಸೂನ್ ಶುರುವಾಗುತ್ತೆ, ಮಳೆಗಳು. ಈಗ ನಮ್ಮಲ್ಲಿ ಕೆಲವು ಗೊಂದಲಗಳಾಗಿದ್ದಾವೆ. ಏನಪ್ಪಾ ಅಂತ ಹೇಳಿದ್ರೆ, ನೀವು ಕಾಮಗಾರಿ ಮಾಡೋಕ್ ಮೊದಲು ರಾಜಕಾಲುವೆಗಳನ್ನ ತೆರವುಗೊಳಿಸಿ, ಒತ್ತುವರಿದಾರರನ್ನ ತೆರವುಗೊಳಿಸಿ, ಮತ್ತೆ ತೂಬಲ್ಲಿ ನೀರು ಬಿಡಿ, ಹೀಗೆ ಅವ್ರು ಕೇಳ್ತಕ್ಕಂಥದ್ದೆಲ್ಲವೂ ಒಳ್ಳೆ ವಿಚಾರನೆ. ಆದರೆ ಈಗ ನಾವು ಕೆರೆಯನ್ನ ಬಂದಿರತಕ್ಕಂಥ ಅನುದಾನವನ್ನ ಸದುವಿನಿಯೋಗ ಪಡಿಸ್ಕೊಂಡಿರ ನಾವು ಆ ಕೆಲಸಕ್ಕೆ ಹೋದಾಗ ಸಮಯ ವ್ಯರ್ಥ ಆಗುತ್ತೆ, ಜೊತೆಗೆ ನಮ್ಮ ಹಣವೂ ಕೂಡ ವ್ಯರ್ಥ ಆಗ್ತದೆ. ಮತ್ತೆ ಈಗ ಬಿಡುಗಡೆ ಆಗಿರ್ತಕ್ಕಂಥ ನಾವು ಉಪಯೋಗಿಸ್ಕೊಂಡಿಲ್ಲ ಅಂದ್ರೆ ಇನ್ನು 30 ಕೋಟಿ 50 ಕೋಟಿ 100 ಕೋಟಿ ತಂದ್ರು ಕೂಡ ಆಗೋದಿಲ್ಲ. ಈಗ ನಾವು ನೀರನ್ನ ಹೊರಗಡೆ ಹೋಗಿ ನಾವು ಯಾವಾಗ ಕೆರೆ ಖಾಲಿ ಆಗ್ತದೆ ಆಗ ವಿಸ್ತೀರ್ಣ ಯಾರು ಒತ್ತುವರಿ ಮಾಡ್ಕೊಂಡಿರ್ತಾರೆ ಅಂತಕ್ಕಂಥದ್ದು ನಮ್ಗೆ ಅರಿವು ಬರುತ್ತೆ. ಅದಕ್ಕೆ ಅಧಿಕಾರಿಗಳ ಮುಖಾಂತರನೇ ಮಾಡಿಸ್ಬೇಕಾಗ್ತದೆ. ಮತ್ತೆ ಈಗ ತೂಬು ಈಗ ಏಕಾಏಕಿ ನಮ್ಮ ಸಹೋದರ ನಾಗೇಶ್ವರ್ ಇದ್ದಾರೆ, ಅವ್ರಿಗೆ ಗೊತ್ತಿದೆ ತೂಬು ಎತ್ತಬೇಕು ಇಳಿಸೋದು ಯಾವ ರೀತಿ ಅಂತ ಅವ್ರಿಗೆ ಗೊತ್ತಿದೆ. ಅವ್ರು ನೆನ್ನೆ ಕೇಳಿದಾಗ ಅದೆಲ್ಲ ಕಿಲುಬು ಕಟ್ಕೊಂಡಿದೆ, ಯಾವುದೇ ಕಾರಣಕ್ಕೂ ಅದನ್ನ ರಿಮೂವ್ ಮಾಡಕ್ ಸಾಧ್ಯ ಇಲ್ಲ. ರಿಮೂವ್ ಮಾಡಿದ್ರು ಕೂಡ ಹಿಂದೆ ಅಲ್ಲಿ ಇರ್ತಕ್ಕಂಥ ಕಾಲುವೆಗಳಲ್ಲಿ ಹರಿದು ಹೋಗ್ತಾ ಇಲ್ಲ. ಈಗಾಗಲೇ ಈಗ ಒಂದು ಪ್ರಕ್ರಿಯೆ ಮಾಡಿದ್ದಾರೆ. ಹಳೆ ಚಂದಾಪುರ ಬೊಮ್ಮಸಂದ್ರ ಕೆರೆ ನೀರುಗಳು ಆ ಗಲೀಜು ನೀರನ್ನ ಇಲ್ಲಿ ಒಂದು ಪ್ರಕ್ರಿಯೆಯಲ್ಲಿ ಕಾಲುವೆಯಲ್ಲಿ ಹರಿದು ಹೋಗ್ತದೆ. ಅದೇ ಕಾಲುವೆನಲ್ಲಿ ಹರಿದು ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ಬೇಕು ಅಂತಕ್ಕಂಥದ್ದು ಈ ಹಿಂದೆ ಈಗಾಗಲೇ ಕೆಲವರಿಗೆ ಗೊಂದಲ ಆಗಿದೆ. ನಮ್ಮ ಜಮೀನ್ ಮೇಲೆ ಹೋಗ್ತಾ ಇದೆ, ನಮ್ಮ ಕಾಲುವೆಗಳ ಮೇಲೆ ಹೋಗ್ತಾ ಇದೆ, ನಮ್ಗೆ ತೊಂದರೆ ಆಗ್ತದೆ ಅಂತ. ನಾವು ಅವರಲ್ಲಿ ಒಂದು ಮನವಿ ಅನ್ನೋದು, ಹೌದು ಅವ್ರಿಗೆ ತೊಂದರೆ ಆಗ್ತದೆ. ಒಂದು ವೇಳೆ ನಮ್ಮಲ್ಲಿ ಆವಾಗ ಪ್ರಕೃತಿ ವಿಕೋಪಗಳಾಗ್ತದೆ, ಅತಿ ಹೆಚ್ಚು ಮಳೆ ಬಂದು ಕೆರೆ ಕೋಡಿ ತುಂಬಿ ಹೋದಾಗ ಅದು ಪ್ರಾಕೃತಿಕವಾಗಿ ಹರಿದು ಹೋಗ್ತದೆ, ಅವಾಗ ಯಾವ ರೀತಿ ಸಮಸ್ಯೆ ಆಗಲ್ಲ. ಆದ್ರೆ ಈಗ ಸಮಸ್ಯೆ ಆಗುತ್ತೆ. ಸಮಸ್ಯೆ ಆದಾಗ ಅದು ಪರಿಹಾರನೂ ಕೂಡ ಆಗುತ್ತೆ. ಹೆಂಗ್ ಪರಿಹಾರ ಆಗುತ್ತೆ ಅಂದ್ರೆ ಇದು ಕೆರೆ ಸ್ವಚ್ಛತೆ ಆಗ್ತದೆ. ಈಗಾಗಲೇ ಆ ಕಡೆ ಎಂಥದ್ದು ಬೊಮ್ಮಸಂದ್ರ ಚಂದಾಪುರ ಕಡೆ ಅವರು ಪ್ಲಾಂಟೇಶನ್ ಅನ್ನು ಮಾಡಕ್ ಹೊರಟಿದ್ದಾರೆ. ಒಂದು ವೇಳೆ ಅವರು ಪ್ಲಾಂಟೇಶನ್ ಮಾಡಿ ಒಳ್ಳೆ ನೀರು ಕೊಟ್ಟಾಗ ನಮ್ಮಲ್ಲಿ ಇದೇ ಗಲೀಜ್ ನೀರು ಹಿಂಗೆ ಇರ್ತದೆ. ನಮ್ಮ ಮಧು ಕೇಳಿದ್ರು, ಅಣ್ಣ ಇದಕ್ಕೆ ಶಾಶ್ವತ ಪರಿಹಾರ ಏನು ಅಂತ. ಶಾಶ್ವತ ಪರಿಹಾರ ಅಂದ್ರೆ ಇದು ಸ್ವಚ್ಛತೆ ಆಗ್ಬೇಕು, ಅಲ್ಲಿ ಟೀ ಪ್ಲಾಂಟೇಶನ್ ಆಗ್ಬೇಕು, ಅವಾಗ ಹರಿದು ಹೋಗ್ತದೆ. ಆಮೇಲೆ ನಾವು ಎಲ್ಲವೂ ಒಂದೇ ಸರಿ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಷ್ಟ ಆಗ್ತದೆ. ಆಮೇಲೆ ನಾವೆಲ್ಲರೂ ಕೂಡ ಕೇಳ್ತಕ್ಕಂಥ ಮನೋಭಾವನೆ ಕೇಳಬೇಕು. ಈಗ ಕೆಲವ್ರದ್ದು ಸಹೋದರದು ಏನ್ ಮನವಿ ಅಂದ್ರೆ, ಚಂದಾಪುರ ಕೆರೆಗೆ 20 ಕೋಟಿ ದುಡ್ಡು ಬಂತು, ಅದನ್ನ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಆಗಿಲ್ಲ, ಗಲೀಜೆ ಬಿಟ್ಬಿಟ್ರು. ಒಂದು ಕಾರಣ, ಚಂದಾಪುರದ ಕೆರೆನಲ್ಲಿ ಯಾರು ಕೂಡ ಅದು ಮುಕ್ತಾಯ ಅಂತದವರೆಗೂ ಯಾರು ಕೇಳಕ್ ಹೋಗಿಲ್ಲ. ನಾವು ಪ್ರಾರಂಭದಲ್ಲೇ ಎಚ್ಚೆತ್ಕೊಂಡಿದ್ದೀವಿ. 100 ಜನ 1000 ಜನ ಇವತ್ತು ಪ್ರತಿನಿತ್ಯ ನಾವು ಇದ್ದೀವಿ, ನಾವು ಕೇಳ್ತಕ್ಕಂಥವ್ರು ಆಗಿದ್ದೀವಿ. ಮತ್ತೆ ನಾವು ಹಿಂಗೆ ಮಾಡಿಸಿ ಅಂತಕ್ಕಂಥದ್ದನ್ನ ನಾವೆಲ್ಲ ಕೂಡ ಅವ್ರಿಗೆ ಸಲಹೆಗಳನ್ನು ಕೊಡೋದಕ್ಕೆ ಇಲ್ಲೆಲ್ಲ ಹಿರಿಯರಿದ್ದಾರೆ, ಯುವಕರಿದ್ದಾರೆ, ಪ್ರತಿನಿತ್ಯ ನಾವು ನೋಡ್ತಾ ಇರ್ತೀವಿ. ಹಂಗಾಗಿ ಅವ್ರಿಗೂ ನಮ್ಗೆ ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ, ಅವ್ರು ಹೇಳೋ ಜನ ಏನಂದ್ರೆ ಅಲ್ಲಿ 20 ಕೋಟಿನೇ ಬಂದು ಸರಿ ಮಾಡಿಲ್ಲ, ಇನ್ನು 5 ಕೋಟಿಯಲ್ಲಿ ಆಗ್ತದ ಅಂತ. ಆದ್ರೆ 5 ಕೋಟಿಯನ್ನ ಇವತ್ತು ನಾವು ಅವ್ರ ಇಂಜಿನಿಯರು ಹೇಳಿದ್ದಾರೆ 3 ದಿನದಲ್ಲಿ ಬೋರ್ಡ್ ಹಾಕ್ತಿವಿ ಅಂತ, DPR ಕೊಡ್ತೀನಿ ಅಂತ. ಆ 5 ಕೋಟಿನ ಸದ್ವಿನಿಯೋಗ ಮಾಡ್ಕೊಳೋಣ. ನಾವು ಬಂದಿರತಕ್ಕಂಥದ್ದನ್ನೇ ಬಳಸ್ಕೊಂಡಿಲ್ಲ ಅಂದ್ರೆ ಇನ್ನು ಹೆಚ್ಚಿನ ಅನುದಾನವನ್ನು ಹೆಂಗ್ ಬಳಸ್ಕೊಳಕ್ ಸಾಧ್ಯ? ಹಾಗಾಗಿ ಮತ್ತೆ ಈಗ ವಿಶ್ವನಾಥ್ ಅಣ್ಣವ್ರು ಹೇಳಿದ್ರು, ಒಂದ್ ವೇಳೆ ನಾವು ಬೇರೆದಕ್ಕೆಲ್ಲನೂ ಈಗ ಅಲ್ಲೆಲ್ಲೋ ಸಮಸ್ಯೆ ಆಗುತ್ತೆ, ಎಲ್ಲವಕ್ಕೂ ಹೋರಾಟವನ್ನ ಮಾಡುದು. ಆದ್ರೆ ಅಧಿಕಾರಿಗಳೇ ನಮ್ಗೆ ಬೆನ್ನೆಲುಬು, ಅವರೇ ಸಪೋರ್ಟು. ನಾವು ಅವರನ್ನ ಎಂಥದ್ದು ಅವ್ರ ಮನವೊಲಿಸಿ ಕೆಲಸ ಮಾಡಿಸ್ಬೇಕಾಗ್ತದೆ ಇವತ್ತು. ಆಮೇಲೆ ಇವತ್ತು ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಜಿಲ್ಲೆನಲ್ಲಿ ಇಡೀ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಣ್ಣ ಪುಟ್ಟ ಜಿಲ್ಲೆಗಳಿರ್ತದೆ. ಅಲ್ಲಿನ ಜಿಲ್ಲಾಧಿಕಾರಿಗಳು, ಅಲ್ಲಿನ ಆಡಳಿತ ವ್ಯವಸ್ಥೆ, CEO ಮತ್ತೊಬ್ರು ಎಲ್ಲ ಕೈಗೆ ಸಿಗ್ತಾರೆ. ನಮ್ದು ದೊಡ್ಡ ಸಿಟಿ ಬೆಂಗಳೂರು ಸಿಟಿ, 28 ಜನ MLAಗಳು, 4 ಜನ MPಗಳು, BBMP, ನಗರಸಭೆ, ಈ ರೀತಿ ಒತ್ತಡದಲ್ಲಿ ಇರ್ತಾರೆ. ಜಿಲ್ಲಾಧಿಕಾರಿಗಳು ಇರ್ಬೋದು, ಉನ್ನತ ಅಧಿಕಾರಿಗಳು. ನಾವು ಹೋದಾಗ ಸಿಗಲ್ಲ. ಅದೇ ಬೇರೆ ಪಕ್ಕದ ಜಿಲ್ಲೆಗಳಲ್ಲಿ ಹೋದ್ರೆ ಜಿಲ್ಲಾಧಿಕಾರಿಗಳು ಸಿಗ್ತಾರೆ. ನಮ್ಗೆ ಕಷ್ಟ ಇದೆ ಅವ್ರು ಯಾಕಂತ ಹೇಳಿ ಬೇರೆ ಬೇರೆ ಕೆಲಸಗಳಲ್ಲಿ ಅವ್ರು ಸಿಕ್ಕಾಕೊಂಡಿದ್ದಾರೆ. ಅಂತ ಸಂದರ್ಭದಲ್ಲಿ ನಾವು ಅವ್ರನ್ನ ಕೇಳಬೇಕಾಗ್ತದೆ. ನಾವು ಕೇಳಿದಿರಾನೇನೆ ನಮ್ಗೆ ಅದಾಗ್ಬೇಕು ಇದಾಗ್ಬೇಕು ಅಂದ್ರೆ ಸಾಧ್ಯ ಇಲ್ಲ. ಹಾಗಾಗಿ ಏನಪ್ಪಾ ಅಂತ ಹೇಳಿದ್ರೆ, ನಂದು ಒಂದು ಮನವಿ ಏನಂದ್ರೆ, ಹೌದು ಈ ನೀರು ಹೋದಾಗ ಕೆಲವ್ರಿಗೆ ತೊಂದರೆ ಆಗುತ್ತೆ. ಆದ್ರೆ ಯಾವಾಗ್ಲೂ ತೊಂದರೆ ಅನುಭವಿಸ್ಕೊಂಡಿರೋಕ್ ಸಾಧ್ಯನಾ? ಒಂದು ಅಂತ್ಯ ಅನ್ನೋದು ಇರ್ತದೆ. ಈ ಅಂತ್ಯ ಅಂತ ಹೇಳಿದ್ರೆ ಈಗ ಒಂದ್ ಸಣ್ಣ ಬಿಡುಗಡೆ ಆಗಿದೆ, ಒಂದೊಂದೇ ಸೊಲ್ಯೂಷನ್ ಆಗ್ತದೆ. ಹಾಗಾಗಿ ಎಲ್ರೂ ಕೂಡ ಇದಕ್ಕೆ ಕೈ ಜೋಡಿಸ್ಬೇಕು. ಮತ್ತೆ ಇರ್ತಕ್ಕಂಥ 5 ಕೋಟಿ ಅನುದಾನ, ಆಮೇಲೆ ಈಗೇನು ಕಾಲುವೆಗೆ ನಾವೇನು ಅವ್ರು 3 ದಿನ ಸಮಯಾವಕಾಶ ಕೇಳ್ಕೊಂಡಿದ್ದಾರೆ. ಯಾರು? ಕನ್ಸರ್ನ್ಡ್ ಇಂಜಿನಿಯರ್. ಈಗ ನಾವೇನು ಹೊಡೆದಾಕೋದು 5 ನಿಮಿಷ, ಆದ್ರೆ ಅಧಿಕಾರಿಗಳ ಮುಖಾಂತರ ಇವಾಗ ಅಧಿಕಾರಿಗಳು ಕೆಲಸ ಮಾಡಕ್ ಬಂದಿದ್ದಾರೆ. ಅವ್ರ ಮುಖಾಂತರನೇ ನಾವು ಅವ್ರ ಮೇಲೆ ಒತ್ತಡ ಹಾಕಿ ಕೆಲಸವನ್ನ ಮಾಡೋಣ. ಈಗ 3 ದಿನ ಆಗಿಲ್ಲ ಅಂತ ಹೇಳಿದ್ರೆ ನಮ್ದು ಒಂದು ಎಲ್ಲೆ ಅನ್ನೋದು ಇರ್ತದೆ. ನಾವೇ ಮುಂದೆ ನಿಂತ್ಕೊಂಡು ನಾವೇ ಅದನ್ನ ಅದ್ರ ಮುಂಚಿತವಾಗಿ 3 ದಿನದಲ್ಲಿ ಯಾರ್ಯಾರ ಅಧಿಕಾರಿಗಳಿಗೆ ಅಥವಾ ನಮ್ಮ ಸಚಿವರುಗಳಿಗೆ ಮತ್ತೆ ರಾಜಕಾರಣಿಗಳಿಗೆ ತಿಳಿಸ್ಬೇಕು, ತಿಳಿ ಹೇಳಿಸಿ ಮುಂದೆ ಹೋಗೋಣ.
ಏಕಾಏಕಿ ನಾವು ಮುಂದೆ ಹೋದಾಗ ಅದು ಅಣ್ಣ ಹೇಳಿದಾಗೆ ಕೆಲವು ಕಾನೂನುಗಳು ತೊಂದರೆ ಇರ್ತದೆ. ಆಮೇಲೆ ಕೆರೆಯ ಕಟ್ಟೆಯ ನೀರನ್ನ ಹಿಂದ್ಗಡೆ ಹೋಗ್ತಕ್ಕಂಥ ಹರಿದು ಹೋಗ್ತಕ್ಕಂಥದ್ನ ಯಾರೂ ಅಡ್ಡಿಪಡಿಸ್ತಕ್ಕಂಥದ್ದಿಲ್ಲ. ಆದರೆ ಈಗ ನಾವು ಇದನ್ನ ಬಿಡ್ತಾ ಇರೋದು ನೀರನ್ನ ನಾವು ಹೊಡೆದು ಬಿಡ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಸಣ್ಣ ಕಾನೂನ ತೊಂದರೆ ಇರ್ತದೆ. ಕೆರೆ ತುಂಬಿ ಹರಿದು ಹೋದಾಗ ಅದನ್ನ ಅಡ್ಡ ಹಾಕೋಕೆ ಯಾರಿಗೂ ಪವರ್ ಇಲ್ಲ. ಆದ್ರೆ ನಾವಿದ್ರ ಅಭಿವೃದ್ಧಿ ದೃಷ್ಟಿಯಲ್ಲಿ ಅದನ್ನ ಖಾಲಿ ಮಾಡ್ಬೇಕಾದ್ರೆ ಅದಕ್ಕೆ ಅನುಮತಿ ಬಹಳ ಮುಖ್ಯ, ಅದು ಕಾನೂನು. ಅದನ್ನ ಪಡೆದುಕೊಳ್ತಕ್ಕಂಥ ಕೆಲಸವನ್ನ ಯಾರು ಮಾಡ್ಬೇಕು ಅಂದ್ರೆ ಕನ್ಸರ್ನ್ ಇಂಜಿನಿಯರ್ ಅವರು ಮಾಡ್ಕೊಂತಾರೆ. ನಾವು ಅವ್ರ ಮೇಲೆ ಒತ್ತಡ ಹಾಕ್ಬೇಕು. ಯಾಕೆ ಒತ್ತಡ ಹಾಕ್ಬೇಕು ಅಂದ್ರೆ 6 ತಿಂಗಳ ಕಾಲಾವಕಾಶದಲ್ಲಿ 2 ತಿಂಗಳು ಮುಗಿದಿದೆ, 4 ತಿಂಗಳಲ್ಲಿ ಮಾಡೋಕ್ಕಾಗಲ್ಲ, ನೀವು ಬೇಗ ಮಾಡಿ ಅಂತ. ಅದಕ್ಕೋಸ್ಕರವಾಗಿ ಈಗ 3 ತಿಂಗಳು 3 ದಿನ ಅವಕಾಶ ಕೇಳಿದ್ದಾರೆ. ಅದ ನಂತರ ನಾವೆಲ್ಲ ಸೇರ್ಕೊಂಡು ಅವ್ರು ಮಾಡಿಲ್ಲ ಅಂದ್ರೆ ನಾವೇ ತೆರವುಗೊಳಿಸೋಣ. ಮತ್ತೆ ಈಗಾಗಲೇ ಯಾರು ತೊಂದರೆ ಆಗಿದೆ ಅಂತ ರೈತರನ್ನ ಮನವೊಲಿಸ ಕೆಲಸವನ್ನು ಕೂಡ ನಾವೆಲ್ಲ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಶಾಶ್ವತ ಪರಿಹಾರ ಆಗ್ಬೇಕು. ಇಲ್ಲ ಅಂತ ಹೇಳಿದ್ರೆ ಇದು ಹಿಂಗೆ ಇರ್ತದೆ, ಇನ್ನು 100 ವರ್ಷ ಆದ್ರೂ ಕೂಡ ಇದಕ್ಕೆ ಬರೋದಿಲ್ಲ. ಆಮೇಲೆ ಯಾವುದೇ ಒಂದು ಯೋಜನೆಯನ್ನ ನಾವು ಬಂದಂತದನ್ನ ಸದುಪಯೋಗ ಮಾಡಿಕೊಂಡ್ರೆ ಮುಂದಕ್ಕೆ ಕೊಡ್ತಾರೆ. ನಾವು ಅದನ್ನ ಉಪಯೋಗಿಸ್ಕೊಂಡಿಲ್ಲ ಅಂದ್ರೆ ಇವ್ರಿಗೆ 550 ಕೋಟಿ ಕೂಡ ಕೊಟ್ಟರು ಅದನ್ನು ಸದ್ಬಳಕೆ ಮಾಡ್ಕೊಳಲ್ಲ. ಇವತ್ತು ಸರ್ಕಾರದ ಕೆಲವು ಯೋಜನೆಗಳು ಹೆಂಗಂದ್ರೆ ಕೊಡ್ತಾರೆ ಹಣವನ್ನ, ಅದನ್ನ ಸದ್ವಿಯೋಗ ಆಗಿದ್ರೆ ಮಾತ್ರ ಅದಕ್ಕೆ ಮುಂದಕ್ಕೆ ಅನುದಾನ ಕೊಡ್ತಾರೆ. ನಾವು ಅದನ್ನ ಬಳಕೆನೇ ಮಾಡಿಲ್ಲ ಅಂದ್ರೆ ಕೊಡಲ್ಲ. ಅದಕ್ಕೆ ಈಗ ಬಂದಿರತಕ್ಕಂಥದ್ದನ್ನ ಅದು ಎಷ್ಟು ಕೆಲಸ ಆಗುತ್ತೋ ಅಷ್ಟು ಬಳಕೆ ಆಗಲಿ. ಮತ್ತೆ ಗುತ್ತಿಗೆದಾರರು ಮತ್ತೆ ಇಂಜಿನಿಯರು ಮತ್ತೆ ಕನ್ಸರ್ನ್ಡ್ ಟೆಂಡರ್ ತಗೊಂಡವರು ಒಂದು ಬೋರ್ಡ್ ಹಾಕ್ತಾರೆ. ಬೋರ್ಡ್ ಹಾಕ್ಬೇಕು ಅನ್ನೋದು ಕೂಡ ನಮ್ಮ ಒತ್ತಾಯ. ಜನರು ಬಹಳ ಜನ ಕೇಳ್ತಾ ಇರೋದು ಏನಂದ್ರೆ ಎಷ್ಟು ಅನುದಾನ ಬಂದಿದೆ, ಏನ್ ಕೆಲಸ ಮಾಡ್ತಾರೆ, ನಾಮಫಲಕ ಹಾಕಿ ಅಂತ. ಅವ್ರು ನಾಮಫಲಕನೂ ಹಾಕ್ಬೇಕು ಮತ್ತೆ ಈ ಕೆಲಸವನ್ನು ಮಾಡ್ಬೇಕು ಅಂತ. ಮತ್ತೆ ನಮ್ಮೆಲ್ಲ ಇಲ್ಲಿ ಬಹಳಷ್ಟು ಜನ ಎಲ್ಲರೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸೇರ್ಕೊಂಡಿದ್ದಾರೆ. ಉದ್ದೇಶ ಈ ಕೆರೆಯನ್ನು ಉಳಿಸಬೇಕು ಅಂತ. ಈಗಾಗಲೇ ಬಹಳ ಜನಕ್ಕೆ ಆರೋಗ್ಯದ ಸಮಸ್ಯೆಗಳಿದಾವೆ. ಇದರಲ್ಲಿ ಯಾರ ಸ್ವಾರ್ಥ, ಯಾರೋ ಒಬ್ಬರು ಸ್ವಾರ್ಥ ಅಲ್ಲ. ಇದು ಸಮಾಜಮುಖಿ ಕೆಲಸ. ಇದು ಸಮಾಜದಲ್ಲಿ ಇರ್ತಕ್ಕಂಥ ಎಲ್ರಿಗೂ ಕೂಡ ಹಕ್ಕಿರ್ತಕ್ಕಂಥದ್ದು. ಮತ್ತೆ ಇದನ್ನ ಗೊಂದಲ ಮಾಡ್ಕೋಬೇಡ ಅಂತಕ್ಕಂಥದ್ದು ನಮ್ದು. ಆಮೇಲೆ ನನ್ನೆಲ್ಲ ಸ್ನೇಹಿತರಲ್ಲಿ ಮನವಿ ಮಾಡ್ಕೊಳ್ತೀನಿ, ಸೋಷಿಯಲ್ ಮೀಡಿಯಾ ಮತ್ತೊಂದರಲ್ಲಿ ಅವೆಲ್ಲ ನೀವೆಲ್ಲ ಅದನ್ನ ಯಾವುದೇ ಕಾರಣಕ್ಕೂ ಪ್ರಕ್ರಿಯೆಗಳು ಬೇಡ. ಇದನ್ನ ಕಾನೂನು ಮುಖಾಂತರವಾಗಿ ನಾವು ಬಗೆಹರಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ. ಮತ್ತೆ ಆದಷ್ಟು ಬೇಗ ಬಂದಿರತಕ್ಕಂಥ ಅನುದಾನವನ್ನ ಬೋರ್ಡ್ ಹಾಕಿ ನಮಗೆ ಕೆಲಸವನ್ನ ಪ್ರಾರಂಭ ಮಾಡ್ಕೊಡ್ಬೇಕು ಅಂತಕ್ಕಂಥದ್ದು. ಮತ್ತೆ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತಾ, ಮುಂದಿನ ದಿನಗಳಲ್ಲಿ 3 ದಿನ ಆದ್ಮೇಲೆ ಅವ್ರು ಮಾಡಿಲ್ಲ ಅಂತ ಹೇಳಿದಾಗ ನಾವು ಇನ್ನೂ ಹೆಚ್ಚಿನ ದಿನದಲ್ಲಿ ಜನ ಸೇರ್ಕೋಬೇಕು. ಮತ್ತೆ ಅನುದಾನವನ್ನ ಬಿಡುಗಡೆ ಮಾಡಿಸಿರ್ತಕ್ಕಂಥ ಎಲ್ರಿಗೂ ಕೂಡ ನಮ್ಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡ್ತೀವಿ. ಮಾಧ್ಯಮ ಮುಖಾಂತರ ಧನ್ಯವಾದ ಹೇಳ್ತೀವಿ. ಮತ್ತೆ ನಮ್ಮ ಮಾತೆಯರು ಸಾವಿರಾರು ಜನ ಪಾದಯಾತ್ರೆ ಮುಖಾಂತರ ಅವ್ರಿಗೆ ಒಂದು ಅನುಮಾನ ಇತ್ತು, ಪದೇ ಬೆಂಗಳೂರಿಗೂ ಪಾದಯಾತ್ರೆ ಮಾಡಿದ್ರು, ಚಂದಾಪುರಕ್ಕೆ ಪಾದಯಾತ್ರೆ ಮಾಡಿದ್ರು, ನಮ್ಗೇನು ಅನುಕೂಲ ಇಲ್ಲ ಅಂತ. ಆದ್ರೆ ಅವ್ರಿಗೆ ಅವರ ಹೋರಾಟದ ಫಲವಾಗಿ ಇವತ್ತು, ಎಲ್ಲರ ಹೋರಾಟದ ಫಲವಾಗಿ ಇವತ್ತು ಒಂದಷ್ಟು ಅನುದಾನ ಬಂದಿದೆ. ಹಾಗಾಗಿ ನಾನು ಈ ಮಾಧ್ಯಮದ ಮುಖಾಂತರ ಎಲ್ಲ ಮಾತೆಯರಿಗೂ ಹೋರಾಟದಲ್ಲಿ ಭಾಗವಹಿಸಿದಂತ ಎಲ್ರಿಗೂ ಕೂಡ ಹೇಳ್ತೀನಿ, ನಿಮ್ಮ ಹೋರಾಟದ ಪ್ರತಿಫಲವಾಗಿ ಒಂದಷ್ಟು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇನ್ನೂ ಮುಂದೆ ಹೋರಾಟಗಳು ಮತ್ತೆ ಚರ್ಚೆ ವಿಚಾರಗಳು ಬಂದಾಗ ಎಲ್ಲರೂ ಬರ್ಬೇಕು ಅಂತಕ್ಕಂಥದ್ದು ಮನವಿ. ನೀರು ಹೊರಗಡೆ ಬಿಡೋದಿಕ್ಕೆ ನೋಡೋಣ. ಗುರುವಾರ ಬೆಳಗ್ಗೆ ಎಲ್ಲ ಸಾರ್ವಜನಿಕರೆಲ್ಲ ಸೇರ್ಕೊಂಡು ಬಂದು ನಾವೇ ತೆರವುಗೊಳಿಸೋಣ. 2019ರಲ್ಲಿ ಚಿಕ್ಕಾಗರೆ ಚಿನ್ನಪ್ಪ ನಾವು ಜಿಲ್ಲಾ ಪಂಚಾಯತ್ ಮೊದಲನೇ ಅರ್ಜಿ ಕೊಟ್ಟಿವಿ ಇದೇ ಕೆರೆ ವಿಚಾರದ್ದು. ಮತ್ತೆ ಜಿಲ್ಲಾಧಿಕಾರಿ ಕೊಟ್ಟಿವಿ, ಸಚಿವರು ಕೊಟ್ಟಿವಿ. 6 ತಿಂಗಳ ಸಮಯ ಅಂತ ಕೇಳಿದ್ರು. ಆಯ್ತು, ಎಷ್ಟು ವರ್ಷ ಆಯ್ತು. ಅದು ಬಿಟ್ಟು ತಿರ್ಗಾ 2020ರಲ್ಲಿ ಇದೇ ಚಿನ್ನಪ್ಪ ಅವರು ಹೋರಾಟ ಮಾಡ್ಬೇಕಂತ ಬಂದ್ರು, ಹೋಗಿದ್ವಿ ಜೊತೆಯಲ್ಲಿ. 20ರಲ್ಲೂ ಕೊಟ್ಟಿದ್ದೀವಿ. ಮತ್ತೆ ಇದುವರೆಗೂ ಏನು ಶಾಸಕರಿಗೂ ಕೊಟ್ಟಿದ್ದೀವಿ, ಸಚಿವರಿಗೂ ಕೊಟ್ಟಿದ್ದೀವಿ, ಜಿಲ್ಲಾ ಪಂಚಾಯತ್ಗೂ ಕೊಟ್ಟಿದ್ದೀವಿ, ಮತ್ತೆ ಜಿಲ್ಲಾಧಿಕಾರಿಗೂ ಕೊಟ್ಟಿದ್ದೀವಿ. ದಾಖಲೆ ಸಮೇತ ಎಲ್ಲ ಸಾಕ್ಷಿಗಳು ಫೋಟೋ ಸಮೇತ ಕೊಟ್ಟಿದ್ದೀವಿ. ಇದುವರೆಗೂ ಇಲ್ಲಿರೋ ಗಲೀಜು ಸ್ಮೆಲ್ ಗಬ್ಬು ಏನು ಬರ್ತಾ ಇದೆ, ಊರು ಅಳಿಬಂಸಂದ್ರ ಜನಕ್ಕೆ ತುಂಬಾನೇ ಕಾಯಿಲೆಗಳು ಈ ನೀರಿಂದನೇ ಬರ್ತಾ ಇರೋದು. ಮುತ್ತಾದವರಿಗೆ ಆ ಕಡೆ ಅಡ್ಡ ಇದೆ. ಯಾಕಂದ್ರೆ ಚಂದಾಪುರ ನೀರು ಈ ಕಡೆ ಬಿಟ್ಟಿದ್ದಾರೆ, ಅಲೆಬಂಸಂದ್ರ ಊರ್ ಕಡೆ ಕೋಡಿ ಕಡೆ ಬಿಟ್ಟಿದ್ದಾರೆ. ಇಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ಏನು ಆ ಸ್ಮೆಲ್ ಗಬ್ಬು ಬರ್ತದೆ, ಬರಲ್ಲ. ನೈಟಲ್ಲಿ ಕೋಲ್ಡ್ ಆದ ತಕ್ಷಣ ಶುರುವಾಗ್ತದೆ. ಬೆಳಗ್ಗೆ 8 ಗಂಟೆವರೆಗೂ ಇಡೀ ಗ್ರಾಮ ಆವರಿಸಿರ್ತದೆ ಆ ಸ್ಮೆಲ್ಲು. ಕಾಯಿಲೆ ಬರ್ತದೆ. ಏನಾಗ್ತದೆ, ಅಧಿಕಾರಿಗಳು ನಾವು ಎಷ್ಟು ಸಾಲ ಮನವಿ ಕೊಟ್ಟಿದ್ದೀವಿ, ಆ ಮನವಿಗೆ ಯಾರು ಇದುವರೆಗೂ ಏನೂ ಅದಕ್ಕೆ ಉತ್ತರನೇ ಬಂದಿಲ್ಲ. ನಾವು ಮಾಡ್ತೀವಿ, ಇದು ಮಾಡ್ತೀವಿ ಮಾತಾಡ್ತಿದ್ರೆ ರಾಜಕಾಲುವೆ ಇನ್ನೊಂದು. ಇಲ್ಲಿರೋ ಕಚ್ಚಡ ನೀರನ್ನ ಖಾಲಿ ಮಾಡೋದು ನೋಡಿ, ಮೊದಲು ರಾಜಕಾಲುವೆ ಆಮೇಲೆ ಮಾಡಿ, ಮೊದಲು ನೀರು ತೆರವುಗೊಳಿಸಿ ಒಳ್ಳೆ ನೀರು ಕೊಡಿ ನಮಗೆ. ನಿಮ್ಗೆಲ್ರಿಗೂ ಧನ್ಯವಾದಗಳು. ಮೊದಲನೇದಾಗಿ ನಾವೇನು 2022ರಲ್ಲಿ ಏನು ಹೋರಾಟ ಮಾಡಿದ್ವಿ ಎಲ್ಲರೂ ಸೇರ್ಕೊಂಡು, ಅದ್ರ ಪ್ರತಿಫಲ ಇವತ್ತು ಸರ್ಕಾರದ ತೆಗಿಸಿ ಇವತ್ತು 5.25 ಕೋಟಿ ಏನು ಸ್ಯಾಂಕ್ಷನ್ ಮಾಡಿದ್ದಾರೆ, ಅವ್ರಿಗೂ ನಾವು ಧನ್ಯವಾದಗಳನ್ನ ಹೇಳ್ತೀವಿ. ಮತ್ತೆ ಅದೇ ರೀತಿ ನಾವು ಹೋರಾಟ ಮಾಡಿದ್ದಕ್ಕೆ ಈಗ ಏನು
ಚಂದಾಪುರ ಇರ್ಬೋದು, ಹೆಬ್ಗೋಡಿ ಇರ್ಬೋದು, ಬೊಮ್ಮಸಂದ್ರ ಇರ್ಬೋದು, ಆ 3 ಹತ್ರನೂ STPಗಳಿಗೆ ಸ್ಯಾಂಕ್ಷನ್ ಆಗಿದೆ. ಜಾಗ ಕೂಡ ಅಕ್ವಿಸೇಷನ್ಗೆ ಹೋಗಿದೆ. ನಾವು ಹೋರಾಟ ಮಾಡಿರೋದಕ್ಕೆ ಇವತ್ತು ಅದ್ರ ಶಕ್ತಿ ಏನು ಅನ್ನೋದು ಇವತ್ತು ಗೊತ್ತಾಗಿದೆ. ಯಾಕಂದ್ರೆ ಅಲ್ಲಿ STPಗಳು ಆಯ್ತು ಅಂದ್ರೆ ನಮ್ಮ ಕೆರೆಗೆ ಏನ್ ನೀರು ಬರುತ್ತೆ ಅದು ಟ್ರೀಟ್ಮೆಂಟ್ ಆಗಿ ಬರ್ತೈತೆ. ಅಟ್ಲೀಸ್ಟ್ ಒಂದು 50% ಕ್ಲಿಯರ್ ಆಗಿ ಬರ್ತೈತೆ. ಸೊ ಇದು ಮಾಡಿದ್ದಾರೆ ಸರ್ಕಾರದವರು, ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸಲೇಬೇಕಾಗುತ್ತೆ ಮೊದಲಿಗೆ. ಅದೇ ತರ ಏನೀಗ ಇದು ಸೈಡಲ್ಲಿ ಏನ್ ಮಾಡಿಬಿಟ್ಟಿದ್ದಾರೆ, ಇದರಿಂದ ಎಷ್ಟು ತೊಂದರೆ ಆಗ್ತಾ ಇದೆ ಇದೆಲ್ಲ ಅಧಿಕಾರಿಗಳು ಬಂದು ನೋಡ್ಬೇಕು. ನೋಡಿಲ್ಲ ಅಂದ್ರೆ ಏನಾಗ್ತೈತೆ ಅಂದ್ರೆ ಜನಗಳಿಗೆ ಇಲ್ಲ, ಆಲ್ರೆಡಿ ನಮ್ಮೂರಲ್ಲಿ ಆಲ್ರೆಡಿ ಒಂದು 20 ಜನಕ್ಕೆ ಕ್ಯಾನ್ಸರ್ ಇದೆ. 20 ಜನ. ಯಾಕಂದ್ರೆ ಎಲ್ಲರೂ ಲೈಫಲ್ಲಿ ಆಟ ಆಡಕ್ಕಾಗಲ್ಲ. ಅದಕ್ಕೆ ಸರ್ಕಾರಕ್ಕೆ ನಾವು ಏನು ಒತ್ತಾಯ ಮಾಡ್ತೀವಿ ಅಂದ್ರೆ, ಆಲ್ರೆಡಿ ಕಾವೇರಿ ನೀರು ಕೊಡ್ತೀವಿ ಅಂತ ಹೇಳಿದ್ರೆ ಅದನ್ನ ಆದಷ್ಟು ಬೇಗ ಕೊಟ್ರೆ ಇಲ್ಲಿರೋ ಜನಗಳಿಗೆ ತುಂಬಾ ಉಪಯೋಗ ಆಗ್ತೈತೆ. ಅಟ್ಲೀಸ್ಟ್ ಯಾಕಂದ್ರೆ ತುಂಬಾ ಜನ ಬಡವರು ಇದ್ದಾರೆ, ಎಲ್ಲರೂ ಇದ್ದಾರೆ ಇಲ್ಲಿ, ಅವ್ರಿಗೆಲ್ಲ ಉಪಯೋಗ ಆಗ್ತೈತೆ. ಅದೊಂದು ಮಾಡಬೇಕು. ಮತ್ತೊಂದು ಏನಂದ್ರೆ ಈ ಕೆಲಸನ ಹಂತ ಹಂತವಾಗೇ ಮಾಡಕ್ ಸಾಧ್ಯ ಆಗ್ತೈತೆ. ನಾವು ಒಂದೇ ಸರಿ ಮಾಡಕ್ ಆಗಲ್ಲ. ಮಾಡ್ಬೋದು, ಆದ್ರೆ ಸರ್ಕಾರಕ್ಕೆ ಸ್ವಲ್ಪ ಇಚ್ಛಾಶಕ್ತಿ ಬೇಕಾಗ್ತೈತೆ. ಮತ್ತೆ ಇನ್ನೊಂದು ಏನಂದ್ರೆ ನಮ್ಮ ಸರ್ಜಾಪುರ ಹೋಬಳಿ ಮತ್ತೆ ಈ ಕಡೆ ಏನಿದೆ, ಈಗ ಏನು ರಿಯಲ್ ಎಸ್ಟೇಟ್ ನಡೀತಾ ಇದೆ, 1 ಎಕರೆಗೆ ಏನಿಲ್ಲ ಅಂದ್ರೂ ಲೇಕ್ ಡೆವಲಪ್ಮೆಂಟ್ಗೆ ಅಂದ್ಬಿಟ್ಟು 1 ಲಕ್ಷ ರೂಪಾಯಿ ADA ಕಟ್ಸ್ಕೊಳ್ತಾ ಇದೆ. 1000 ಕೋಟಿ ಇದೆ ಇವತ್ತು ADAದಲ್ಲಿ. ಆ ದುಡ್ಡನ್ನು ತಗೊಂಡ್ಬಂದ್ಬಿಟ್ಟು ಲೇಕ್ ಡೆವಲಪ್ಮೆಂಟ್ಗೆ ಹಾಕ್ಬೇಕು. ಅವರು ಲೇಕ್ ಡೆವಲಪ್ಮೆಂಟ್ಗೆ ಅಂದ್ಬಿಟ್ಟೆ 1 ಎಕರೆಗೆ 1 ಲಕ್ಷ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಆ ದುಡ್ಡೆಲ್ಲ ಎಲ್ಲೋಗ್ತಾ ಇದೆ? ದಯವಿಟ್ಟು ಆ ದುಡ್ಡು ತಗೊಂಡ್ಬಂದು ಈ ಏನ್ ಕೆರೆಗಳಿದಾವೆ ಅದನ್ನ ಆದಷ್ಟು ಬೇಗ ಅಭಿವೃದ್ಧಿ ಮಾಡಬೇಕು. ಈಗ ನಮ್ಗೆ ಸಮಯ ಅವಕಾಶ ತುಂಬಾ ಕಡಿಮೆ ಇದೆ. ಇನ್ನು ಮಳೆ ಶುರು ಆಗ್ಬಿಡ್ತು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಹಾಕಿರೋ ದುಡ್ಡು ಹೋಗ್ಬಿಡುತ್ತೆ, ವೇಸ್ಟ್ ಆಗ್ಬಿಡುತ್ತೆ. ಇದನ್ನ ಕೆರೆನ 2 ಭಾಗವಾಗಿ ವಿಂಗಡಣೆ ಮಾಡ್ಕೊಂಡು ಅದನ್ನ ನೀಟಾಗಿ ಡೆವಲಪ್ ಮಾಡೋ ತರ ಮಾಡಬೇಕು. ಇಷ್ಟೆಲ್ಲ ಮಾಡಬೇಕು. ಅಧಿಕಾರಿಗಳು ಆದಷ್ಟು ಬೇಗ ಸ್ವಿಫ್ಟ್ ಆಗಿ ಕೆಲಸ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಸೇರಿರೋದು ಈ ಒಂದು ಕಾರ್ಯಕ್ರಮವನ್ನು ನಾವು 2 ವರ್ಷದ ಹಿಂದೆನೆ ಮಾಡಿದ್ವಿ. ನಮ್ಮ ಕೆರೆನ ತುಂಬಾ ಕಲುಷಿತ ಮಾಡಿದ್ರು. ಮುತಾನಲ್ಲೂರು ಕೆರೆ ಬಂದು ನಮ್ಮ ತಾಲೂಕಿಗೆ ದೊಡ್ಡ ಕೆರೆ, ಬಟ್ ಅದನ್ನ ತುಂಬಾ ಕಲುಷಿತ ಮಾಡಿದ್ರು ಈ ಕಡೆ ಬಯೋಕಾನ್ ಕಂಪನಿ ಕಡೆಯಿಂದ. ಸೊ ಅದನ್ನ ನಾವು ಉಳಿಸ್ಕೋಬೇಕು ಅಂತ ತುಂಬಾ ಹೋರಾಟ ಮಾಡಿದ್ವಿ. ಹಾಗಾಗಿ ಈಗ ನಮ್ಗೆ ಅದಕ್ಕೆ ಒಂದು ಬೆಲೆ ಸಿಕ್ಕಿದೆ ಅಂತ ಹೇಳ್ಬೋದು. ಆದ್ರೆ ಆ ಬೆಲೆ ಈಗ ಏನ್ ಮಾಡ್ತಾ ಇದೆ, ಕೆರೆನ ತೆರವು ಮಾಡ್ಬೇಕು ಅಂತ ಬಂದಿದ್ದಾರೆ. ಅದಕ್ಕಂತಾನೆ ಫಂಡ್ ಸಹ ರಿಲೀಸ್ ಆಗಿದೆ. ಆದ್ರೆ ಅದಕ್ಕೆ ಬೇಕಾಗಿರೋ ಅಂತ ಅದಕ್ಕೆ ಕ್ರಮಬದ್ಧವಾಗಿ ಮಾಡುವಂತಹ ಒಂದು ಫಂಡು ರಿಲೀಸ್ ಆಗಿಲ್ಲ. ಯಾಕಂದ್ರೆ ಅದನ್ನ ಮಾಡ್ಬೇಕು ಅಂತ ಮುಂದಕ್ಕೆ ಬಂದಿರೋದನ್ನ ನೀಟಾಗಿ ಕ್ರಮಬದ್ಧವಾಗಿ ಮಾಡಿದ್ರೆ ಅದು ಸಹ ನಮ್ಮ ಗ್ರಾಮಕ್ಕೆ ಒಳ್ಳೇದಾಗುತ್ತೆ. ಈಗಾಗ್ಲೇ ನಾವು ನಮ್ಮ ಕೆರೆಯಿಂದ ತುಂಬಾ ಅಂದ್ರೆ ಆ ಕೆರೆನ ಕಲುಷಿತ ಮಾಡಿರೋದ್ರಿಂದ ತುಂಬಾ ಜನಕ್ಕೆ, ರೈತರಿಗಿರ್ಬೋದು, ಇಲ್ಲಿ ವಾಸಿಸ್ತಕ್ಕಂಥ ಗ್ರಾಮಸ್ಥರಿಗಿರ್ಬೋದು, ಎಲ್ಲಾ ಸುತ್ತಮುತ್ತಲ ಗ್ರಾಮಸ್ಥರಿಗೆ, ಮಕ್ಕಳಿಗೆ ಅನಾರೋಗ್ಯ ಉಂಟಾಗಿದೆ. ಅದನ್ನ ಈಗ ನಾವು ಕಡಿಮೆ ಮಾಡ್ಕೊಳ್ಬೇಕು ಅಂದ್ರೆ ನಾವು ಹೋರಾಟ ಮಾಡ್ಲೇಬೇಕು ಅಂತ ಇಲ್ಲಿ ಬಂದಿರ್ತಕ್ಕಂಥ ಒಂದು ಉದ್ದೇಶ. ಮತ್ತೆ ನಮ್ಗೆ ನಮ್ಮ ಕೆರೆಯನ್ನ ಉಳಿಸ್ಕೊಡಿ. ಆ ಕೆರೆಗೆ ಈಗಾಗ್ಲೇ ಕಲುಷಿತ ಆಗಿರೋದನ್ನ ಹೇಗೆ ತೆರವು ಮಾಡ್ಬೇಕು ಅದನ್ನ ಕ್ರಮಬದ್ಧವಾಗಿ ಮಾಡ್ಕೊಡಿ. ಏನೋ ನಾವು ಮಾಡಿದ್ವಿ ಹೋದ್ವಿ ಅನ್ನೋ ತರ ಇರಬಾರ್ದು. ನೀಟಾಗಿ ಮಾಡೋದ್ರಿಂದ ನಮ್ಮ ಒಂದು ಗ್ರಾಮನೂ ಸಹ ಮಕ್ಕಳು ನೆಕ್ಸ್ಟ್ ಪೀಳಿಗೆಗೆ ಒಂದು ಒಳ್ಳೆ ಆಧಾರವಾಗುತ್ತೆ. ಹಾಗಾಗಿ ದಯವಿಟ್ಟು ಈ ಕೆರೆನ ಉಳಿಸ್ಕೊಡೋ ಅಂತ ಜವಾಬ್ದಾರಿ ಬಂದು ನಮ್ಮ ಸರ್ಕಾರಕ್ಕೆ ನಾವು ವಹಿಸ್ತಾ ಇದ್ದೀವಿ. ಇದನ್ನ ಆದಷ್ಟು ಬೇಗ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಮಕ್ಕಳಿಗೆ ಈಗಾಗಲೇ ಅನಾರೋಗ್ಯಗಳು ತುಂಬಾ ಉಂಟಾಗ್ತಾ ಇದೆ. ಮಕ್ಕಳಿಗೆ ಎಲ್ಲ ಮಹಿಳೆಯರಿಗೂ ಸಹ, ಈ ಬಾಗ್ಲ ಇರ್ತಕ್ಕಂಥ ಎಲ್ಲ ಜನರಿಗೂ ಸಹ ತೊಂದರೆ ಆಗ್ತಾ ಇದೆ. ಅಲ್ಲದೆ ಇಲ್ಲಿ ತುಂಬಾ ಜನ ರೈತರಿದ್ದಾರೆ. ರೈತರಿಗೆ ಬೇಕಾಗಿರ್ತಕ್ಕಂಥ ಒಳ್ಳೆ ನೀರು ಸಿಗ್ತಾ ಇಲ್ಲ ಯಾವುದೇ ಒಂದು ಬೆಳೆ ಬೆಳೆಯೋದಕ್ಕೆ. ಹಾಗಾಗಿ ಇದನ್ನ ಆದಷ್ಟು ತೆರವು ಮಾಡಿಕೊಟ್ರೆ ಒಳ್ಳೇದು. ಮತ್ತೆ ಅದನ್ನ ಕ್ರಮಬದ್ಧವಾಗಿ ಮಾಡಿ, ಯಾವುದೇ ತೆರವು ಮಾಡಿದ್ರು ಸಹ ಕ್ರಮಬದ್ಧವಾಗಿ ನೀಟಾಗಿ ಮತ್ತೆ ಯಾವುದೇ ರೀತಿಯ ಕಲುಷಿತವಾಗದೇ ಇರೋ ತರ ಮಾಡಿಕೊಟ್ರೆ ಒಳ್ಳೇದು ಅಂತ ನಾನು ಕೇಳ್ತೀನಿ.